ಹಲೋ ಫ್ರೆಂಡ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ಒಂದು ಒಳ್ಳೆ ಪಲ್ಯ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಜಾಸ್ತಿ ಯಾರೂ ಈ ಪಲ್ಯನ ಮಾಡೋದಿಲ್ಲ, ತುಂಬ ಕಡಿಮೆ. ಇದು ರೊಟ್ಟಿಗೆ, ಚಪಾತಿ, ದೋಸೆಗೆ ಅದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದ್ಸಲಿ ಇದನ್ನು ನಿಮಗೆ ಮಾಡಿ ತೋರಿಸೋಣ ಅಂತೇಳ್ಬಿಟ್ಟು ನಾನಿವತ್ತು ಮಾಡ್ತಾಯಿದ್ದೀನಿ. ಹಾಗೆ ಜೊತೆಗೆ ರೊಟ್ಟಿ ಕೂಡ ಮಾಡ್ತಾಯಿದ್ದೆ. ರೊಟ್ಟಿಗೆ ಪಲ್ಯ ಮಾಡ್ತಾಯಿದ್ನಲ್ವ, ಒಂದು ಸಾರಿ ನಿಮಗೆ ಈ ವಿಡಿಯೋ ಸಾಮಾನ್ಯವಾಗಿ ಯಾರೂ ಹಾಕಿರಲ್ಲ. ಇದೊಂದ್ಸಲಿ ಹಾಕಿಬಿಟ್ಟು ಹೇಗೆ ಮಾಡೋದು, ಎಷ್ಟು ಸುಲಭವಾಗಿ ಈಸಿಯಾಗಿ ಆಗುತ್ತೆ, ಎಷ್ಟು ರುಚಿ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತು ತೋರಿಸ್ಬೇಕು ಅಂತೇಳಿ ಮಾಡ್ತಾಯಿದ್ದೀನಿ. ಇದು ತುಂಬಾ ರುಚಿ ಇರುತ್ತೆ. ಅದರಲ್ಲೂ ಅಕ್ಕಿ ರೊಟ್ಟಿಗಂತೂ, ಮಸಾಲೆ ರೊಟ್ಟಿ, ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಮತ್ತು ಬೇಗ ಮಾಡ್ಕೋಬೋದು, ಏನು ಬೇರೆ ಅದಕ್ಕಾಗಿ ಪ್ರಿಪೇರ್ ಆಗಬೇಕಾದ್ದು ಏನಿಲ್ಲ. ಮನೇಲಿ ಬದನೆಕಾಯಿ ಒಂದಿದ್ದರೆ ಸಾಕು, ನಿಮಗೆ ಮನೆಯಲ್ಲಿ ಅದನ್ನ ಪ್ರಿಪೇರ್ ಮಾಡ್ಕೋಬೋದು. ಹೇಗೆ ಮಾಡೋದು ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ತುಂಬ ಆಯಿಲು ಏನು ಹಾಕ್ಕೋಬೇಕಾದ್ದೇನಿಲ್ಲ. ಹಾಗೆ ಒಗ್ಗರಣೆಗೆ ಒಂಚೂರು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾನು ಅದನ್ನು ಒಂದು ಈರುಳ್ಳಿ, ಸಾಮಾನ್ಯವಾಗಿ ಇದಕ್ಕೆ ಯಾವುದೇ ಐಟಮ್ಸು ಬೇಕಾಗಿಲ್ಲ. ನೀವು ಹುರಿದು ಪೌಡ್ರು ಮಾಡ್ಕೊಳ್ಬೇಕು, ಮತ್ತೊಂದು ಪ್ರಿಪೇರ್ ಆಗಬೇಕು, ಐಟಮ್ಸ್ ಬೇರೆ ಬೇಕು ಅಂತ ಏನಿಲ್ಲ. ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು. ಬೆಳಗ್ಗೆ ಎದ್ರಂತೂ ಆಮೇಲೆ ತುಂಬ ರುಚಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲಿ ಮಾಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ, ವಾರಕ್ಕೊಂದ್ಸಲಿನಾದ್ರು ಮಾಡೋಕ್ಕೆ ಇಷ್ಟಪಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ನಾನು ಒಗ್ಗರಣೆಗೆ 1-2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಸಿ ಅಂದರೆ ಸ್ವಲ್ಪ ಹಣ್ಣಾಗಿದೆ, ಅದು ಕೆಂಪಾಗಿದೆ ಅಷ್ಟೇ. ಹಸಿಮೆಣ್ಸಿನ್ಕಾಯಿನೇ ನಾನು ಒಗ್ಗರಣೆಗೆ ಒಂಚೂರು ಹಸಿಮೆಣ್ಸಿನ್ಕಾಯಿ, ಕರಿಬೇವು ಅಷ್ಟು ಹಾಕ್ಕೊಂಡ್ರೆ ಸಾಕು, ಬೇರೆ ಏನೂ ಬೇಕಿಲ್ಲ. ನನಗೆ ಕರಿಬೇವು ಇರಲಿಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗು, ಸರಿ ಹಾಗೆ ಮಾಡ್ತಾಯಿದ್ದೀನಿ. 1-2 ಈರುಳ್ಳಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ, 1-2 ಟೊಮೊಟೊ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಇಷ್ಟನ್ನು ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸ್ವಲ್ಪ ಈರುಳ್ಳಿ, ಟೊಮೊಟೊ ಎಲ್ಲ ಮೆತ್ತಗಾಗೋ ಹಂಗೆ. ಇಲ್ಲಿ ನಾವು ರುಬ್ಕೊಳ್ಳೋ ಅಂಥದ್ದು ಏನಿಲ್ಲ, ಮಸಾಲೆ ರುಬ್ಬಬೇಕಾಗಿಲ್ಲ, ಹಾಗಾಗಿ ಬೇಗ ಆಗುತ್ತೆ. ಈಗ ನಾನು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಬದನೆಕಾಯಿ ಹಾಕ್ತಿದ್ದೀನಿ. ಸಾಮಾನ್ಯವಾಗಿ ಇದು ಮೈಸೂರು ಬದನೆಕಾಯಿ ಅಂತ ಕೂಡ ಅಂತಾರೆ. ಅದೇ ಈ ಬದನೆಕಾಯಲ್ಲಿ ನಿಮಗೆ ತುಂಬ ರುಚಿಯಾಗಿ ಚೆನ್ನಾಗಾಗತ್ತೆ ಪಲ್ಯ, ಬೇಗ ಬೇಯುತ್ತೆ ಕೂಡ. ನಿಮಗೆ ಗುಂಡು ಬದನೆಕಾಯಿಗಿಂತ ಉದ್ದ ಬದನೆಕಾಯಿ, ಇದು ವಾಂಗಿಬಾತ್ ಬದನೆಕಾಯಿ ಅಂತ ಕೂಡ ಕೆಲವರು ಹೇಳ್ತಾರೆ. ನಾವು ಇದೆಲ್ಲ ಸಾಮಾನ್ಯವಾಗಿ ವಾಂಗಿಬಾತ್ಗೆ ಯೂಸ್ ಮಾಡ್ತಿದ್ದೀವಿ, ಅದನ್ನೇ ನಾನು ಇವಾಗ ಯೂಸ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ಗೆ ಹೇಗೆ ಹಚ್ಕೋತಿರೋ ಹಾಗೆ ನೀವು ಸಣ್ಣಕ್ಕೆ ಉದ್ದಕ್ಕೆ ಹಚ್ಕೊಂಡ್ರೆ ಸಾಕು, ತುಂಬ ಉದ್ದಕ್ಕೂ ಬೇಡ. ಮಿನಿಮಮ್ ಸಾಮಾನ್ಯವಾಗಿ ವಾಂಗಿಬಾತ್ಗೆ ಯೂಸ್ ಹೆಂಗೆ ಮಾಡ್ತಿರೋ ಆ ಥರನೇ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಉರಿತಾ ಮುಚ್ಚಿಟ್ಕೊಂಡು 1-2 ಸಲ ನಾವು ತಿರುಗಿಸ್ತಾ ಇರಬೇಕು. ಬೇಕೆಂದರೆ ಬದನೆಕಾಯಿ ಎಲ್ಲ ಸಾಫ್ಟ್ ಆಗಬೇಕಲ್ವ, ಸಾಫ್ಟ್ ಆಗಂಗೆ ನಾವು ತಟ್ಟೆ ಮುಚ್ಚಿಟ್ಕೊಂಡ್ರೆ ನಾವು ಆ ನೀರಿನ ಅಂಶಕ್ಕೆ ಏನಾಗುತ್ತೆ, ನಿಮಗೆ ಬದನೆಕಾಯಿ ಸಾಫ್ಟ್ ಆಗ್ತಾ ಬರುತ್ತೆ. ಬದನೆಕಾಯಿ ಎಲ್ಲ ಸಾಫ್ಟ್ ಆದಮೇಲೆ ನಂತರ ನಾನು ಮಸಾಲೆ ಪೌಡ್ರ್ ಹಾಕ್ತೀನಿ. ಮಸಾಲೆ ಅಂತಂದರೆ ಮನೇಲಿ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ, ಬೇರೆ ಯಾವುದೇ ಥರ ಪುಡಿಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿಲ್ಲ. ಓನ್ಲಿ ಸಾಂಬಾರು ಪುಡಿ. ಮನೆಯಲ್ಲಿ ನೀವು ರೆಗ್ಯುಲರಿ ಏನು ಸಾಂಬಾರಿಗೆ ಯೂಸ್ ಮಾಡ್ತಿರೋ ಪುಡಿ, ಖಾರದ ಪುಡಿನ ಅದನ್ನೇ ನಾನಿಲ್ಲಿ ಹಾಕ್ತಾ ಇರೋದು. ಇದಕ್ಕೆ ಬೇರೆ ಯಾವುದೇ ಸ್ಪೈಸಸ್ ಏನೂ ಬೇಕಿಲ್ಲ. ಜೊತೆಗೆ 1 ಸ್ಪೂನಿಂದ 1.5 ಸ್ಪೂನಷ್ಟು ನೀವು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಯಾಕೆ ಅಂದರೆ ನಿಮಗೆ ಗ್ರೇವಿ ಥರ ಬೇಕು, ಗೊಜ್ಜಿನಂಗೆ ಆಗಬೇಕು, ನಮಗೆ ರೊಟ್ಟಿಗಳಿಗೆಲ್ಲ ಹಚ್ಕೊಂಡು ಅಥವಾ ಚಪಾತಿಗೆ ಇದಕ್ಕೆಲ್ಲ ಬೇಕು ಅಂದಾಗ ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ ಒಂದು ಧನಿಯಾದ ಪುಡಿ ಹಾಕ್ಕೊಳ್ಳಿ. ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಇವಾಗ ಫಸ್ಟ್ ನೀರು ಹಾಕ್ಕೊಂಡು ಎಲ್ಲನೂ ಪುಡಿ, ಉಪ್ಪು, ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಮಗಿಲ್ಲಿ ನೋಡಿ, ನಾನು ಯಾವುದೇ ಉರಿಯೋ ಹೋಗಿಲ್ಲ, ರುಬ್ಬೋ ಹೋಗಿಲ್ಲ, ಯಾವುದೇ ಮಸಾಲೆ ಪದಾರ್ಥ ಬೇಡ, ಸ್ಪೈಸಸ್ ಬೇಡ, ಏನೂ ಬೇಡ. ಓನ್ಲಿ ಸಾಂಬಾರು ಪೌಡ್ರು, ಒಂಚೂರು ಧನಿಯಾ ಪುಡಿ, 1 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಇದಕ್ಕೆ ಬೇಕಾಗಿರುವಂಥದ್ದು, ಮತ್ತೇನು ಬೇಡ. ನಿಮಗೆ ಗಟ್ಟಿಯಾಗಿ ಬೇಕು, ಪಲ್ಯ ಥರ ಬೇಕು ಅಂದಾಗ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ. ಇಲ್ಲಾಂದರೆ ನೀರನ್ನು 1-2 ಗ್ಲಾಸಷ್ಟು ನೀರು ಹಾಕಿ ನೀವು ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ತುಂಬ ಹೊತ್ತು ಬೇಯಿಸಬೇಕಿಲ್ಲ, ಓನ್ಲಿ 5 ಮಿನಿಟ್ಸ್ ಅಷ್ಟೇ, 5 ನಿಮಿಷ ಬೇಯಿಸಿದ್ರೆ ಸಾಕು. 1-2 ಸಲ ಮುಚ್ಚಳ ಓಪನ್ ಮಾಡಿ ಮಿಕ್ಸ್ ಮಾಡಿದಾಗ ಮೇಲೆ ಕೆಳಗೆ ಮಿಕ್ಸ್ ಮಾಡಿದಾಗ ನಿಮಗೆ ಬದನೆಕಾಯಿ ಬೆಂದೋಗುತ್ತೆ. ಬದನೆಕಾಯಿ ಬೇಗ ಬೆಂದೋಗುತ್ತೆ ಅಂತ ನಿಮ್ಗೆ ಗೊತ್ತಲ್ವ, ಹಾಗಾಗಿ ಬೇಗ 5 ನಿಮಿಷದೊಳಗಾಗುತ್ತೆ. ನಾನು ಇಷ್ಟು ಪಲ್ಯ ಮಾಡೋದಕ್ಕೆ ಒಂದು 7ರಿಂದ 8 ನಿಮಿಷ ಅಷ್ಟೇ ನಾನು ತೊಗೊಂಡಿದ್ದು. ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲೆ ಉದುರಿಸಿದ್ರೆ ನಿಮಗೆ ಬದನೆಕಾಯಿ ಪಲ್ಯ ಸೂಪರಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಒಂದ್ಸಲಿ ಮಾಡಿ, ನೀವು ನನಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.